ಬಡವರ ಪಾಲಿಗೆ, ಜನಸಾಮಾನ್ಯರ ಪಾಲಿಗೆ ನರಕವಾಗಿದೆ. ಹೇಳ್ದೆ ಕೇಳಿದೆ, ಸಿಲಿಂಡರು 600, 500 ಹುಚ್ಚಾ ಬಟ್ಟೆ ಏರಿಸಿದ್ದಾರೆ. ಹೋಟ್ಲ್ನವರು ಯಾರೂ ಕೇಳಲಿಲ್ಲ. ಸಡನ್ನಾಗೆ 20 ರೂಪಾಯಿ ಕಾಫಿ, ತಿಂಡಿ, ದೋಸೆ, ವಡೆ ಏರಿಸೇ ಬಿಟ್ಟರು. ಯಾರು ಕೇಳೋರಿಲ್ಲ. ಸರ್ಕಾರ ಇವ್ರ ಮೇಲೆ ಕಂಟ್ರೋಲ್ ಇಲ್ಲ. ಸರ್ಕಾರ ಇವ್ರನ್ನ ಕರೆದು ಆಹಾರ ಮಂತ್ರಿ ಮಾತನಾಡಿ, ಯಾಕೆ ಏರಿಸ್ತೀರಿ, ನಿಮ್ಗೆ ಏರಿಸೋದಕ್ಕೆ ಅನುಮತಿ ಕೊಟ್ಟವ್ರು ಯಾರು ಅಂತ ಒಬ್ಬ ಮಂತ್ರಿ ಕೇಳಲಿಲ್ಲ. ಆಹಾರ ಮಂತ್ರಿ ಕನಿಷ್ಠ ಕೇಳಬೇಕಾಯಿತು, ಕೇಳಲಿಲ್ಲ. ಈ ಹೋಟ್ಲ್ ಮಾಲೀಕರುಗಳು ಪಾಳ್ಯಗಾರರ ಥರ ಅವ್ರ ಇಚ್ಛೆ ಬಂದಷ್ಟು ಏರಿಸಿದ್ದಾರೆ. ನಾವು ಚಿಂತನೆ ಮಾಡ್ತಾ ಇದ್ದೀವಿ, ಹೋಟ್ಲ್ಗಳಿಗೆ ನುಗ್ತೀವಿ, ಏರಿಸಿರೋ ಬೆಲೆ ಕೊಡಲ್ಲ, ಹಳೆ ಬೆಲೆನೇ ಕೊಡ್ತೀವಿ. ಹಳೆ ಬೆಲೆ ವಡೆಗೂ ಅಷ್ಟೇ, ದೋಸೆಗೂ ಅಷ್ಟೇ, ಕಾಫಿಗೂ ಅಷ್ಟೇ ಹಳೆ ಬೆಲೆ ಕೊಡ್ತೀವಿ, ಹೊಸ ಬೆಲೆ ಕೊಡೋದಿಲ್ಲ. ಇದು ನಾವು ಮುಂದಿನ 3 ದಿವಸದ ನಂತರ ಹೋಟ್ಲುಗಳಿಗೆ ನುಗ್ತೀವಿ, ಕೂತ್ಕೊಳ್ತೀವಿ. ಖಾರ ಬಾತ್ ಕೊಡು, ಕೇಸರಿ ಬಾತ್ ಕೊಡು, ದೋಸೆ ಕೊಡು, ಉಪ್ಪಿಟ್ಟು ಕೊಡು, ವಡೆ ಕೊಡು, ಚೆನ್ನಾಗಿ ತಿಂತೀವಿ. ಹಳೆ ರೇಟ್ ತಗೊಂಡ್ರೆ ತಗೊಳ್ದೇರೆ ಏನು ಬೇಕಾದರೂ ಮಾಡು. ನಾವು ಹಳೆ ರೇಟು ನಮ್ಮದು, ಹೊಸ ರೇಟು ನಿಮ್ಮದು. ನಾವೇನು ಮೋಸ ಮಾಡಲ್ಲ, ಹಳೆ ರೇಟ್ ಕೊಡ್ತೀವಿ, ತಗೊಳ್ಳಿ. ನೀವು ಏರಿಸ್ದಂಗೆ ಕೊಡೋಕ್ಕಾಗತ್ತಾ? ಎಲ್ಲಿಂದ ತರೋದು? ಯಾರಪ್ಪನ ಮನೆ ದುಡಿಯೋದೆಲ್ಲಿ? ನಿಮ್ಮ ಹೋಟ್ಲುಗಳಿಗೆ ತಿಂಡಿ ತಿನ್ನಕ್ಕೆ ಬರೋದಲ್ಲ ಯಾರು? ಜನಸಾಮಾನ್ಯರು ಅವ್ರ ಮೇಲೆ ಗದಾ ಪ್ರಹಾರ ಬಿಡೋದಿಲ್ಲ. ಡೀಸೆಲ್